ತಿರುಪತಿಯ ಒಂದು ವೆಂಕಟ ಶೈಲಾಧಿಪತಿ ಪರಮಾತ್ಮ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂತ ಹೋದಾಗ ಆ ಇಡೀ ಬೆಟ್ಟವೇ ಶಾಲಿಗ್ರಾಮ ಶಿಲೆಯಾಗಿ ಕಂಡುವಂತಂತೆ. ನಮಗೆ ಶಾಲಿಗ್ರಾಮ ನೋಡಿದಾಗ್ಯೂ ಬರೀ ಪರಮಾತ್ಮ ನೆನಪಾಗೋಲ್ಲ, ಅದೊಂದು ಕಲ್ಲು ಅನ್ನೋ ಪ್ರಜ್ಞೆ. ಅವರಿಗೆ ಬೆಟ್ಟ ನೋಡಿದಾಗ್ಯೂ ಶಾಲಿಗ್ರಾಮ ಪರಮಾತ್ಮನ ರೂಪಗಳ ದರ್ಶನ ಆಗ್ತಾ ಇದೆ. ಅದನ್ನು ಕಾಲಿನಿಂದ ಹತ್ತಲಿಕ್ಕೆ ಇಷ್ಟ ಆಗಲಿಲ್ಲ. ತಮ್ಮ ಮೊಣಕಾಲಿನಿಂದಲೇ ಆ ದೊಡ್ಡ ಬೆಟ್ಟವನ್ನು ಹತ್ತಿಕೊಂಡು ಪರಮಾತ್ಮನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಶಾಲಗ್ರಾಮ ಸುಮಾಲಿಕಾಂ, ಶ್ರೀನಿವಾಸದೇವರನ್ನು ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಪರಮಾತ್ಮನಿಗೆ ಶಾಲಗ್ರಾಮಗಳ ಒಂದು ಸರವನ್ನು ಅರ್ಪಣೆ ಮಾಡಿದ್ದಾರಂತೆ. ತದ್ ಅದ್ಯಾಪಿ ದೃಶ್ಯತೆ ಅಂತಾರೆ, ಇವತ್ತಿಯೂ ನೀವು ಅದನ್ನು ನೋಡಬಹುದು ಅಂತಂದಿದ್ದಾರೆ ರಾಮಚಂದ್ರಾಚಾರ್ಯರು. ಹೀಗೆ ಅಂತಹ ಶಾಲಗ್ರಾಮಗಳ ಮಾಲೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಸಂಚಾರ ಕ್ರಮೇಣ ಮತ್ತೊಂದು ಕಡೆ ಹೋದಾಗ ಆ ಊರಿನಲ್ಲಿ ಒಬ್ಬ ಧನಿಕ ದೊಡ್ಡ ಶ್ರೀಮಂತ ಇದ್ದ, ಸಂತತಿ ಇರಲಿಲ್ಲ. ವಾದಿರಾಜರ ಹತ್ರ ಬಂದು ಕೇಳಿಕೊಳ್ತಾನೆ, ಸಂತಾನ ಇಲ್ಲ, ಅನುಗ್ರಹ ಮಾಡಿರಿ. ವಾದಿರಾಜರವನ್ನು ನೋಡಿ ಹೇಳಿದರು, ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ, ಅಪೇಕ್ಷೆ ಬಿಟ್ಟುಬಿಡು ಅಂತಂದು. ಕೇಳಲಿಲ್ಲಂತೆ, ಹಠ. ನಂತರದಲ್ಲಿ ಯಾರೋ ಒಬ್ಬ ಮಂತ್ರವಾದಿ ಬರ್ತಾನೆ, ಅವನ ಹತ್ರ ಹೋಗಿ ಒಂದಷ್ಟು ಯಂತ್ರ ಮಂತ್ರ ಎಲ್ಲ ಹಾಕಿಸಿಕೊಂಡು ಸಂತಾನವನ್ನು ತಾನು ಮುಂದೆ ಪಡೆದುಕೊಂಡ. ಒಂದು ಮಗು ಆಯಿತು ಅವನಿಗೆ. ಆ ಮಗು ಸ್ವಲ್ಪ ದೊಡ್ಡದಾಗ್ತದೆ, ಒಂದು 2-3 ವರ್ಷ ಬಂದಿತ್ತು. ಅಷ್ಟರಲ್ಲಿ ವಾದಿರಾಜರು ಮತ್ತೆ ಸಂಚಾರ ಕ್ರಮೇಣ ಊರಿಗೆ ಬಂದ್ರಂತೆ. ಇವನಿಗೆ ಏನಾದರೂ ಮಾಡಿ ರಾಜರನ್ನು ಅಪಹಾಸ್ಯ ಮಾಡಬೇಕು, ಯಾಕೆ ಮಕ್ಕಳು ಆಗುವಲ್ಲ ಅಂತ ಹೇಳಿದ್ರಲ್ಲ, ಮಗು ಆಯಿತು, ಬೆಳೀತಾ ಇದೆ ಚೆನ್ನಾಗಿ, ವಾದಿರಾಜರನ್ನು ಅಪಹಾಸ್ಯ ಮಾಡಬೇಕು. ಬಂದಿದ್ದಂತೆ ಅವ್ರಿಗೆ ಬಂದ, ತಾನು ಬಂದ, ಮಗನನ್ನು ಕರ್ಕೊಂಡು ಬಂದ. ನೋಡ್ರಿ ವಾದಿರಾಜರು, ನೀವು ಹೇಳಿದ್ರಲ್ಲ ನಿಮ್ಮ ಮಾತು ಸುಳ್ಳಾಯಿತು ನೋಡಿ ಅಂದ್ಬಿಟ್ಟ. ವಾದಿರಾಜರಂತಾರೆ, ಎಂಥ ಕೆಲಸ ಮಾಡಿದ್ಯೋ, ಹೇಳಿದೆ ನೀನು ಕೇಳಲಿಲ್ಲ, ಆಯಿತು ನಿನಗೆ ಯಾರು ಅನ್ನೋದನ್ನು ತೋರಿಸಿಕೊಡ್ತೇನೆ ಅಂತ ತಮ್ಮ ಕಮಂಡಲು ಜಲವನ್ನು ಆ ಮಗು ಮೇಲೆ ಪ್ರೋಕ್ಷಣೆ ಮಾಡಿದ್ರಂತೆ. ತಕ್ಷಣ ಆ ಮಗು ಆ ರೂಪವನ್ನು ಬಿಟ್ಟು ಒಂದು ದೊಡ್ಡ ರಾಕ್ಷಸಿಯಾಗಿ ನಿಂತು ಬಿಡುತ್ತದೆ. ಯಾರು ನೀನು ಹೇಳು ಅಂದರು, ಢವರಿಸಿದರು ವಾದಿರಾಜರು. ಅದು ಹೇಳುತ್ತದೆ, ನಾನು ಯಾರೋ ಅಲ್ಲ, ಮಂತ್ರವಾದಿ ಪೋಷಣೆ ಮಾಡೋ ಒಂದು ಭೂತ ನಾನು. ಅವನು ಹೇಳಿ ಕಳಿಸಿದ್ದಾನೆ, ಒಂದು 5-6 ವರ್ಷ ಇವರ ಹತ್ರ ಇದ್ದು ಮುಂದೆ ಅವರಿಬ್ಬರನ್ನು ಕೊಂದು, ಅಂದರೆ ಆ ಧನಿಕನನ್ನು ಅವನ ಹೆಂಡತಿಯನ್ನು ಕೊಂದು ಅವನತ್ತ ಇರೋ ಸಂಪತ್ತೆಲ್ಲ ನನಗೆ ತಂದುಕೊಡು ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ ಅಂತ ಆ ಮರು ರಾಕ್ಷಸಿಯಾಗಿ. ಆದರೆ ವಾದಿರಾಜರು ಹೇಳಿದರು, ಅರ್ಥ ಆಯ್ತಾ, ಯಾಕೆ ಬೇಡ ಅಂತ ಹೇಳಿದ್ರೆ ಗೊತ್ತಾಯ್ತಾ ಅಂತಂದು. ಈ ರೀತಿ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ದಂತುಟಾಮ ಕೃಪಾಲುಸ್ತಂ ಮಂತುಮ್ಮೆ ಕ್ಷಂತುಮರ್ಹಸಿ. ಮುಂದೆ ವಾದಿರಾಜರ ಪಾದಕ್ಕೆ ಬಿದ್ದು ಪರಿಪರಿಯಾಗಿ ಅವನು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಇದು ಒಂದು ಮಹಿಮಾ. ಆದರೆ ಅಲ್ಲಿಂದ ಮುಂದೆ ಪಂಢರಪುರಕ್ಕೆ ಹೊರಟಿದ್ದಾರೆ ವಾದಿರಾಜರು. ಮಾರ್ಗ ಮಧ್ಯದಲ್ಲಿ ಒಂದಷ್ಟು ಜನ ಕಳ್ಳರು ಬಂದು ಇವರ ಈ ಮಠ ಎಲ್ಲ ಸಿಬ್ಬಂದಿ ಎಲ್ಲ ಮುತ್ತಿಗೆ ಹಾಕಿದರಂತೆ. ಆದರೆ ವಾದಿರಾಜರ ಮಹಾತ್ಮ್ಯ, ಆ ಎಲ್ಲ ಕಳ್ಳರನ್ನು ನೋಡಿ ಶಿಷ್ಯಂದ್ರೆಲ್ಲ ದಿಕ್ಕಾಪಾಲ ಓಡಿ ಹೋಗ್ತಾ ಇದ್ದಾರೆ. ರಾಜರೊಬ್ಬರೇ ಧೈರ್ಯದಿಂದ ಅವರ ದಂಡ ಹಿಡಿದು ಅವ್ರ ಮುಂದೆ ನಿಂತರಂತೆ. ಅವರ ಆ ದೇಹದ ಲಕ್ಷಣ ಎಲ್ಲ ಕಂಡು ಆ ಕಳ್ಳರಿಗೆ ಮನಸ್ಸಿನ ಪರಿವರ್ತನೆ ಆಗಿಬಿಡ್ತು. ಮಧ್ವಾಚಾರ್ಯ ಚರಿತ್ರೆಯಲ್ಲಿ ಇದನ್ನು ನೋಡುತ್ತೇವೆ ನಾವು. ಆಚಾರ್ಯರನ್ನು ಕೊಲ್ಲಬೇಕು ಅಂತ ಬಂದವರು ಆಚಾರ್ಯರ ಟಿವಿಯನ್ನು ನೋಡಿ ಅವರೇ ಶರಣಾಗಿಬಿಡುತ್ತಾರೆ. ಆ ರೀತಿ ವಾದಿರಾಜರ ಚರಿತ್ರೆಯಲ್ಲೂ ನಡೀತಾ ಇದೆ. ಪಂಢರಪುರದಲ್ಲಿ ಭೀಮರಥಿ ನದಿ ತೀರದಲ್ಲಿರುವಾಗ ನಡೆದಿರತಕ್ಕಂಥ ಘಟನೆ ಇದು. ಮುಂದೆ ಪಾಂಡುರಂಗರ ಸಂದರ್ಶನವನ್ನು ಮಾಡಿಕೊಳ್ತಾರೆ. ಅಲ್ಲಿಯೇ ಸ್ವಲ್ಪ ಕಾಲ ವಾಸ ಮಾಡಿದರಂತೆ. ಗುರವು ನಿವಸತಿ ಕ್ವಚಿತ್, ಸ್ವಲ್ಪ ಕಾಲ ಅಲ್ಲೇ ವಾಸ ಮಾಡುತ್ತಾರೆ. ಹೀಗಿರುವಾಗ ಒಮ್ಮೆ ಒಬ್ಬ ಧನಿಕ ತಾನು ಅವನ ಹೊಲದಲ್ಲಿ ಯಾವುದೋ ಒಂದು ಬಿಳಿ ಕುದುರೆ ಬಂದು ಆ ಕಡಲೆಯನ್ನೆಲ್ಲ ಮೇಯ್ದು ನಾಶ ಮಾಡುತ್ತಿತ್ತಂತೆ. ಒಂದು ದಿವಸ ಆ ಕುದುರೆಯನ್ನು ಹಿಂಬಾಲಿಸಿಕೊಂಡು ಹೊರಟ. ಆ ಕುದುರೆ ನೇರ ವಾದಿರಾಜರು ಯಾವ ಮಠದಲ್ಲಿದ್ದರೋ ಆ ಮಠದೊಳಗೆ ಪ್ರವೇಶ ಮಾಡಿಬಿಡ್ತದೆ. ಆ ಧನಿಕ ಓಡ್ಕೊಂಡು ಬಂದು ವಾದಿರಾಜರ ಮೇಲೆ ಅವನ ದೂರ ಹಚ್ಚಿದ. ನಾನಾ ರೀತಿ ಹೇಳ್ತಾನೆ, ನೋಡ್ರಿ ಯೋಗೀಂದ್ರ ಮಮ ಸಂಶೀತಿಂ ಛೆದ್ದುಮರ್ಹಸಿ ಸದ್ಗುರೋ. ಸ್ವಾಮಿ, ನಿಮ್ಮ ಮಠದ ಕುದುರೆ ಬಂದು ನನ್ನ ಹೊಲ ಎಲ್ಲ ನಾಶ ಮಾಡಿದೆ, ಅದಕ್ಕೆ ಪರಿಹಾರ ನೀವೇ ಕೊಡಬೇಕು ಅಂತಂದ. ವಾದಿರಾಜರಂತಾರೆ, ಕುದುರೆನೇ ಇಲ್ಲ, ಸಂಚಾರದಲ್ಲಿದ್ದೇವೆ ನಾವು, ಎಲ್ಲಿಂದ ಬರಬೇಕು? ಇಲ್ಲ, ಒಂದು ಕುದುರೆ, ಬಿಳಿ ಕುದುರೆ ಈಗ ತಾನೇ ಮಠದ ಒಳಗಡೆ ಹೋಯಿತು, ನೀನೇ ನೋಡ್ಕೊಂಡು ಬಾಪ. ಮಠ ಇಡೀ ಹುಡುಕಾಡ್ದ, ಎಲ್ಲೂ ಕಾಣಲೇ ಇಲ್ಲ ಅದು. ವಾದಿರಾಜರಂದ್ರಂತ, ಅದು ಯಾವುದೋ ಕುದುರೆ ಅಲ್ಲಪ್ಪ, ನಮ್ಮ ಉಪಾಸ್ಯ ಮೂರ್ತಿ ಹಯವದನ ಸ್ವಾಮಿ ಕುದುರೆ ಬಂದಿದೆ, ಚೆಲುವ ಕುದುರೆ ಬಂದಿದೆ ಅಂತ ದೇವರ ನಾಮವನ್ನು ರಚನೆ ಮಾಡಿದ್ದುಂಟು. ಹಾಗೆ ಅಂಥ ಪರಮಾತ್ಮನ ಸಂದರ್ಶನ ಮಾಡಿಕೊಂಡಿದ್ದಿ, ಅಂಥ ಭಾಗ್ಯ ನಿಂದು. ಏನು ನಿಂದು ಪರಿಹಾರ ಅಂತ ಕೇಳ್ತಾ ಇದೆಯಲ್ಲ, ಚಿಂತೆ ಮಾಡಬೇಡ, ಒಮ್ಮೆ ನೀನು ಹೊಲಕ್ಕೆ ಹೋಗಿ ನೋಡು ಅಂತಂದ್ರಂತೆ.
ಪುನಃ ಮತ್ತೆ ಅವನ ಹೊಲಕ್ಕೆ ಹೋಗಿ ನೋಡುತ್ತಾನೆ, ಎಲ್ಲೆಲ್ಲಿ ಆ ಕುದುರೆ ಮೇಯ್ದಿತ್ತು ಟಡ್ಲೆಯನ್ನು ಎಲ್ಲ ಕಡೆ ಭಂಡಾರದ ಟಡ್ಲೆ ಬಿಡ್ತಿತ್ತಂತೆ. ಭಂಡಾರದ ಅಂಥ ಪೂರಿತಂ ಕ್ಷೇತ್ರಮಾಲೋಕ್ಯ ಸುವರ್ಣ ಚಣಕೋತ್ಕರೈಹಿ ಅಂತ. ಸುವರ್ಣದ ಚಣಕ ಅಂದರೆ ಕಡಲೆ ಬೀಜ. ಅದನ್ನು ನೋಡಿ ಆಶ್ಚರ್ಯಪಟ್ಟು ತನ್ನ ಇಡೀ ಗದ್ದೆಯನ್ನೇ ಶ್ರೀಮಠಕ್ಕೆ ಸಮರ್ಪಣೆ ಮಾಡಿಬಿಟ್ನಂತವನು. ಇಂಥ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಅಲ್ಲಿಂದ ಹೊರಟು ವಿಜಯನಗರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ದೊಡ್ಡ ರಾಜಸಭೆ, ವೆಂಕಟಪತಿ ರಾಜ ಅನ್ನತಕ್ಕಂಥವ ಅದನ್ನು ಪಾಲನೆ ಮಾಡುತ್ತಾ ಇದ್ದ. ತಾನು ಒಂದು ದೊಡ್ಡ ಸಭೆಯನ್ನು ತಾನು ಏರ್ಪಡಿಸಿದ್ದ. ಆ ಸಭೆಯಲ್ಲಿ ವಾದಿರಾಜರು ಅನೇಕ ಪ್ರತಿವಾದಿಗಳನ್ನು ಗೆದ್ದು ಆಚಾರ್ಯರ ಮತವನ್ನು ಸ್ಥಾಪನೆ ಮಾಡಿರೋದನ್ನು ನೋಡಿ ವಾದಿರಾಜರಿಗೆ ಪ್ರಸಂಜಾಭರಣ ತೀರ್ಥರು ಅಂತ ಒಂದು ಬಿರುದನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಶ್ರೀಮದಾಚಾರ್ಯರಿಗೆ ಅನುಮಾನ ತೀರ್ಥರು ಅಂತ ಇಂದಿನ ಜನ ಕರೀತಾ ಇದ್ರು, ಆನಂದ ತೀರ್ಥರು ಅಂತ ಹೆಸರಿದ್ರು. ಜಗಾಮನಾಮ್ನಾಪ್ಯನುಮಾನ ತೀರ್ಥದ. ಅನುಮಾನ ಅಂದರೆ ಯುಕ್ತಿ, ಅನುಮಾನ ಅಂದರೆ ಡೌಟು ಅಂತ ಅರ್ಥ ಅಲ್ಲ, ಅನುಮಾನ ಅಂದರೆ ತರ್ಕ. ಆ ರೀತಿ ಆಚಾರ್ಯರು ಅನೇಕ ಯುಕ್ತಿಗಳನ್ನು ಪ್ರಯೋಗ ಮಾಡೋದು ನೋಡಿ ಅನುಮಾನ ತೀರ್ಥರು ಅಂತ ಹೆಸರಿತ್ತಂತ. ಅದೇ ರೀತಿಯಲ್ಲಿ ವಾದಿರಾಜರಿಗೆ ಪ್ರಸನ್ನಾಭರಣ ತೀರ್ಥರು ಅಂತ ತಾನು ಬಿರುದನ್ನು ಕೊಟ್ಟು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಮುಂದೆ ಅಲ್ಲಿಂದ ವಾದಿರಾಜರು ಪುಣ್ಯಪತ್ತನ ಈಗ ಅರ್ಥ ಆಗಲಿಕ್ಕಿಲ್ಲ, ಪೂನ ಪುಣ್ಯಪತ್ತನ ಹೋಯಿತು ಟೊಣೆ ಪೂನ ಆಗಿಬಿಡ್ತದು. ಪುಣ್ಯ ಪತ್ತನ ಈ ಮೊದಲು ಸ್ಟಾರ್ಟಿಂಗು ಎಂಡಿಂಗು ಕೊನೆ ಎರಡು ಸೇರಿಸಿ ಪೂನ ಅಂತ ಮಾಡಿಬಿಟ್ರು. ಅದು ಕೊನೆ ಪುಣ್ಯ ಆಗಿಬಿಡ್ತು ಇವತ್ತು. ಹಾಗೆ ಅಂಥ ಪುಣ್ಯಪಟ್ಟಣಕ್ಕೆ ಹೋದಾಗ ಅಲ್ಲಿ ರಾಜಬೀದಿಗಳಲ್ಲಿ ಒಂದು ದೊಡ್ಡ ಕಾವ್ಯಕ್ಕೆ ಮಾಘಕಾವ್ಯ ಅಂಥೇಳಿ ಅದಕ್ಕೆ ಮೆರವಣಿಗೆ ಆಗ್ತಾ ಇತ್ತಂತೆ. ರಾಜರು ಕೇಳಿದ್ರು, ಯಾಕೆ ಮೆರವಣಿಗೆ ಮಾಡ್ತಿದ್ದೀರಿ? ಅವರಂದರು, ಇವತ್ತಿರೋ ಸಮಾಜದಲ್ಲಿ ಇರೋ ಎಲ್ಲ ಕಾವ್ಯಗಳ ಪೈಕಿ ಇದೇ ಶ್ರೇಷ್ಠವಾದದ್ದು, ಅದಕ್ಕೆ ಶಿಶುಪಾಲ ವಧ ಅಂತ ಅದರ ಹೆಸರು, ಅದಕ್ಕೆ ಮೆರವಣಿಗೆ ಮಾಡ್ತಾ ಇದ್ದೇವೆ ಅಂತಂದ್ರಂತ. ಅದಕ್ಕೆ ವಾದಿರಾಜರು ಅಂತಾರೆ, ನಮ್ಮಲ್ಲಿ ಅದಕ್ಕಿಂತಲೂ ಒಂದು ಅಪೂರ್ವವಾದ ಕಾವ್ಯ ಇದೆ. ಮಾಘೇ ಸಂತಿ ತ್ರಯೋ ಗುಣಾಃ ಅಂತ. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥಗೌರವಂ ದಂಡಿನಃ ಪದಲಾಲಿತ್ಯಂ. ಕಾಳಿದಾಸನ ಉಪಮಾನ ಮತ್ತು ಭಾರವಿಯ ಅರ್ಥಗಾಂಭೀರ್ಯ, ದಂಡಿಯ ಪದಲಾಲಿತ್ಯ ಮೂರೂ ಮಾಘಕಾವ್ಯದಲ್ಲಿದೆ ಅಂತ ಪ್ರಸಿದ್ಧಿ ಇದೆ ಮಾಘಕಾವ್ಯಕ್ಕೆ. ವಾದಿರಾಜರಂತಾರೆ, ಅದಕ್ಕಿಂತಲೂ ಮಿಗಿಲಾದ ಗ್ರಂಥ ನಮ್ಮಲ್ಲಿದೆ, ಒಂದು 19 ದಿವಸ ಸಮಯ ಕೊಡಿ ಅಂತ ಕೇಳಿದ್ರಂತೆ. ಆ 19 ದಿವಸಗಳು ದಿನಕ್ಕೊಂದು ಸರ್ಗದಂತೆ ರುಕ್ಮಿಣೀಶ ವಿಜಯ ಅನ್ನತಕ್ಕಂಥ ಗ್ರಂಥವನ್ನು ರಚನೆ ಮಾಡಿ ಆ ವಿದ್ವಾಂಸರ ಸಭೆಗೆ ಪರೀಕ್ಷೆಗೆ ಅಂತ ಕೊಟ್ಕಳಿಸಿದಾಗ ಅವರದನ್ನು ಅವಲೋಕನೆ ಮಾಡಿ ವಿಸ್ಮಿತಾನಂದ ಪೂರಿತಾ ಅಂಥ ಗ್ರಂಥದ ಒಂದು ಉಪಮಾನಗಳು, ಅರ್ಥದ ಗಾಂಭೀರ್ಯ, ಪದಲಾಲಿತ್ಯ ಎಲ್ಲವನ್ನು ಕಂಡು ಮಾಘಕಾವ್ಯಕ್ಕಿಂತಲೂ ಇದು ವಿಶಿಷ್ಟವಾದ ಕಾವ್ಯ ಅಂತ ಹೇಳಿ ಪೂನಾ ದೇಶದಲ್ಲಿ ಅವತ್ತು ರಾಜಬೀದಿಗಳಲ್ಲಿ ಅಂಬಾರಿಯ ಮೇಲೆ ಮೆರವಣಿಗೆ ಮಾಡಿದ್ದಾರೆ ಆ ಗ್ರಂಥಕ್ಕೆ, ರುಕ್ಮಿಣೀಶ ವಿಜಯಕ್ಕೆ. ರುಕ್ಮಿಣೀಶ ಮಹಾಕಾವ್ಯಂ ಉತ್ತಮಂ ಅಘತೋಪಿ ಚ. ಪ್ರಸಿದ್ಧವಾದ ಶ್ಲೋಕನೇ ಇದೆ, ರುಕ್ಮಿಣೀಶ ವಿಜಯಸ್ಯ ರುಕ್ಮಿಣಿ ವಲ್ಲಭ ಪ್ರಿಯತಮಸ್ಯ ಚಾತುರಿ ಮಾಘಕಾವ್ಯ ಮುಖ ಕಾವ್ಯ ಸಂಪದಂ ನಾಪಪಾಪ ಹರಣಸ್ಯ ಷಣ್ವತಾಂ ಅಂಥೇಳಿ. ಈ ರೀತಿ ಅಂಥ ರುಕ್ಮಿಣೀಶ ವಿಜಯಕ್ಕೆ ಮೆರವಣಿಗೆ ಆಗ್ತಾ ಇದೆ. ಮಹಾಕಾವ್ಯ ಅಂತ ಪ್ರಸಿದ್ಧವಾಗಿರುವಂಥದ್ದು. ಒಂದೊಂದು ಗ್ರಂಥ, ಒಂದೊಂದು ಸರ್ಗದಲ್ಲಿ, ಒಂದೊಂದು ಶ್ಲೋಕದಲ್ಲಿಯೂ ಅನೇಕ ಅರ್ಥಗಳನ್ನು ವಾದಿರಾಜರು ತುಂಬಿಕೊಟ್ಟಿದ್ದಾರೆ. ತಾವೇ ಹೇಳಿಕೊಳ್ತಾರೆ, ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌಷ ವಿದ್ವಂಸಿನಿ. ನನ್ನ ಗ್ರಂಥ ಅಧ್ಯಯನ ಮಾಡುವವರಿಗೆ ರೋಮಾಂಚನ ಆಗುವಂಥದ್ದಿದು, ಅನೇಕ ಹೊಸ ಹೊಸ ಅರ್ಥಗಳನ್ನು ತಂದುಕೊಡತಕ್ಕಂಥದ್ದಿದು ಅಂತ ವಾದಿರಾಜರೇ ಆ ಗ್ರಂಥದಲ್ಲಿ ತಮ್ಮ ಮಹಾತ್ಮ್ಯವನ್ನು ಸೂಚನೆ ಮಾಡಿದ್ದಾರೆ. ಭೂಮಿಯಲ್ಲಿ ರುಕ್ಮಿಣೀಶ ವಿಜಯದ ಅವತಾರವಾದಾಗ ದೇವತಾಲೋಕದಲ್ಲಿ ಸಂಭ್ರಮ ಆಯಿತು ಅಂತಾರೆ. ಅಂಥ ದೇವತೆಗಳಿಗೂ ಆನಂದ ಕೊಟ್ಟ ಗ್ರಂಥ ಅದು ಅಂತ ವಾದಿರಾಜರು ನಿರೂಪಣೆ ಮಾಡಿದ್ದಾರೆ. ಮುಂದೆ ಅಲ್ಲಿಂದ ಹೊರಟು ಕಾಶಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಗಂಗೆಯಲ್ಲಿ ಸ್ನಾನಾದಿಗಳನ್ನು ಮಾಡುವಾಗ ಒಂದಷ್ಟು ಮೊಸಳೆಗಳು ಇವರ ಶಿಷ್ಯರನ್ನು ಆಕ್ರಮಣ ಮಾಡಲಿಕ್ಕೆ ಬಂದು ಅದು ತಿನ್ನಬೇಕು ಅಂತಂತ. ಆಗ ರಾಜರು ತಾವು ಯಥಾದ್ಯೋಗಿ ನಿಷಿದ್ಧೋ ಯದ ನೈರ್ಹಸನ್ನ ಸುತ್ತಲೂ ಒಂದು ರೇಖೆಯನ್ನು ಬರೋದರಂತೆ. ಆ ಮೊಸಳೆಗಳಿಗೆ ಆ ರೇಖೆಯನ್ನು ದಾಟಿ ಒಳಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿ ಅಂಥ ಮಹಿಮೆಯನ್ನು ರಾಜರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಹೊರಟು ಇಂದ್ರಪ್ರಸ್ಥ ಅಂದರೆ ದಿಲ್ಲಿ, ಇವತ್ತಿನ ನಮ್ಮ ರಾಜಧಾನಿ ಡಿಲ್ಲಿ, ನ್ಯೂ ಡೆಲ್ಲಿ ಅಂತೇನು ಹೇಳ್ತೇವೆ. ಅಲ್ಲಿಯೇ ಬಂದಾಗ ಅಲ್ಲಿ ಯಾವುದೋ ಒಂದು ಮೃತ ಸ್ಥಳ, ಈ ಸಾಮಾನ್ಯ ತುರುಷ್ಟರೆಲ್ಲ ಒಂದು ಗೋರಿ ಕಟ್ಟುವುದಿದೆ. ಅವರು ಯಾರಾದರೂ ಸತ್ತಿದ್ದಾರೆ ಅಂದರೆ ಹೆಣವನ್ನು ಊದಿಟ್ಟು ಮೇಲೊಂದು ಗೋರಿ ಕಟ್ಟಿಬಿಡ್ತಾರೆ. ವಾದಿರಾಜರಲ್ಲಿಯೇ ಬಂದು ಆ ಗೋರಿಯ ಮೇಲೆ ದೇವರ ಪೆಟ್ಟಿಗೆ ಇಟ್ಟು ಪೂಜೆ ಶುರು ಮಾಡಿದ್ರಂತೆ. ಅಲ್ಲಿಯ ರಾಜ, ತುರುಷ್ಟ ರಾಜ ಅದನ್ನು ಪಾಲನೆ ಮಾಡ್ತಿದ್ದ. ಓಡೋಡಿಕೊಂಡು ಬಂದ, ಸ್ವಾಮಿ ನೀವು ಸನ್ಯಾಸಿಗಳು, ದೊಡ್ಡವರು, ಸಂತರು, ನೀವು ಇದು ಮೃತ ಪುತ್ರ ಇರತಕ್ಕಂಥ ಜಾಗ, ಇದು ನಿಮ್ಮ ಪೂಜೆ ಯೋಗ್ಯ ಅಲ್ಲ. ಅವನಿಗೆ ಆ ಭಕ್ತಿ ಇತ್ತು ನೋಡ್ರಿ ಅವತ್ತಿನ ಕಾಲದಲ್ಲಿ.
ಅದಕ್ಕೆ ವಾದಿರಾಜರಂತಾರೆ, ಎಲ್ಲಿ ಮೃತಪುತ್ರ ಇದ್ದಾನೆ, ಅವನು ಬದುಕೇ ಇದ್ದಾನೆ ಅಂದ್ರಂತ. ಇಲ್ರಿ ಸತ್ತಿದ್ದಾನೆ, ನಮ್ಮ ಕೈಯಿಂದ ಹೂತಿಟ್ಟಿದ್ದೇನೆ. ಇಲ್ಲ, ಬದುಕಿದ್ದಾನೆ ಅಂದರು ವಾದಿರಾಜರು. ತೈಸ್ರಿ ಅದನ್ನು ಅಂತಂದಾಗ ವಾದಿರಾಜರು ಕೇವಲ ತಮ್ಮ ಕಮಂಡಲು ಜಲ ಪ್ರೋಕ್ಷಣೆಯಿಂದಲೇ ಆ ಮೃತಪುತ್ರನನ್ನು ಬದುಕಿಸ್ತಾ ಇದ್ದಾರೆ. ಅವನೇ ಮುಂದೆ ಬಹಳ ದೊಡ್ಡ ಪ್ರಸಿದ್ಧನಾಗಿರತಕ್ಕಂಥ ವ್ಯಕ್ತಿಯಾಗಿದ್ದಾನೆ.